ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮೀಶೋ ಹಾಲ್ಗೆ ವೆಲ್ಕಮ್. ಇದು ಅಂದರೆ ನಾವು ಕೆಲವು ಐಟಮ್ಸ್ ತಂದಿದ್ದೀನಿ. ಅದರಲ್ಲಿ ಇದು ಒಂದು. ಇದೇನೆಂದರೆ ಪ್ಯಾಂಟು, ಶರ್ಟು, ಸ್ವೆಟರು, ಟಾಪ್ಸು. ಕೆಲವು ಟೈಮ್ ಡೀಪ್ ತುಂಬ ಇದ್ದು ಲೂಸ್ ಆಗಿದ್ದರೆ ಇದನ್ನು ಅಡ್ಜಸ್ಟಬಲ್ ಆಗಿ ಹುಕ್ ಹಾಕ್ಕೊಂಡ್ರೆ ನಿಮಗೆ ಅದನ್ನು ಹುಕ್ ಹಾಕ್ಕೊಂಡು ನೀವು ಶರ್ಟು ಪ್ಯಾಂಟೆಲ್ಲ ಲೂಸ್ ಆಗಿದ್ದರೆ ಅದನ್ನು ಟೈಟಾಗಿ ಮಾಡ್ಕೊಬೋದು. ಮತ್ತು ಡೀಪ್ ಇದ್ದವರು ಇದನ್ನು ನೋಡಿ ಈ ಥರ ಫಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಈ ಥರ ಫಿಕ್ಸ್ ಮಾಡಿಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಫಿಕ್ಸ್ ಮಾಡಿ ನೀವು ಅದನ್ನು ಪ್ರೆಸ್ ಮಾಡಿದ್ರೆ ಅದು ಟೈಟಾಗಿ ಕೂರುತ್ತೆ. ನೋಡಿ, ನಾನು ಆಲ್ರೆಡಿ ಒಂದು ಟ್ರೈ ಮಾಡಿದ್ದೀನಿ. ಬ್ಯಾಗ್ಗಳಿಗೂ ಸಹ ಮಾಡ್ಬೋದು. ಈ ಥರ ಮಾಡಿ ಅದನ್ನು ಹಿಂಗೆ ಹಾಕಿದ್ರೆ ಟೈಟಾಗಿ ಕೂರುತ್ತೆ. ಇದು ಒಂದು ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ತುಂಬಾ ಹುಕ್ಸ್ ಕೊಟ್ಟಿದ್ದಾರೆ. ಮತ್ತು ಇದು ಸೆಕೆಂಡ್ ಒನ್ನು. ನಾನು ಮೇಲೆ ಸ್ಕ್ರೀನಲ್ಲಿ ಅದರ ಅಮೌಂಟು ಸಹ ಹಾಕಿದ್ದೀನಿ ಎಷ್ಟಂತ. ಇದು ನೋಡಿ, ಇದು ನಮಗೆ ಈಗ ಹಲ್ಲು ಪೇಯ್ನ್ ಇದ್ದಾಗ ಮತ್ತು ಕಾಲು ಕೈ ಏನಾದರೂ ಹುಳುಕಿದ್ರೆ ಅದಕ್ಕೆಲ್ಲ ಹಾಟ್ ವಾಟರು, ಕೋಲ್ಡ್ ವಾಟರ್ ಇದರೊಳಗೆ ಹಾಕ್ಕೊಂಬಿಟ್ಟು ಹಾಟ್ ವಾಟರು ಮತ್ತು ಕೋಲ್ಡ್ ವಾಟರ್ ಅಂದರೆ ಐಸ್ ಕ್ಯೂಬ್ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿದರೆ ಪೇಯ್ನ್ ಕಡಿಮೆ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಒಂದು ನಮ್ಮ ಗಾನ ತಗೊಂಡ್ಳು. ಏನಂದರೆ ಇದು ವೀಡಿಯೋಸು, ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಲೈಟು ಬರುತ್ತೆ, ಕಲರ್ ಲೈಟು. ಅದಂದರೆ ಚಾರ್ಜ್ಗೆ ಹಾಕ್ಕೊಬೇಕು. ಇದು ಚೆನ್ನಾಗಿದೆ. ಇದು ಸಹ ನಾನು ಸ್ಕ್ರೀನ್ನಲ್ಲಿ ನಿಮ್ಗೆ ಅದರ ಅಮೌಂಟನ್ನ ತೋರಿಸಿದ್ದೀನಿ. ಇದು ಲೈಟು ಹೆಂಗೆ ಅಂದರೆ ನೀವು ಅಡಾಪ್ಟರಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟು ಇದು ನೋಡಿ ರಿಮೋಟ್ ಇದೆ. ಇದರಲ್ಲಿ ಪ್ರೆಸ್ ಮಾಡಿದ್ರೆ ನಮಗೆ ಯಾವ್ಯಾವ ಕಲರ್ ಬೇಕೋ ಅದು ಬರುತ್ತೆ. ಮತ್ತು ಬ್ರೈಟು, ತುಂಬ ಡಾರ್ಕಾಗಿ ಬರಬೇಕಂದ್ರೆ, ಲೈಟಾಗಿ ಬರಬೇಕು ಅಂದರೆ ಈ ಥರ ನೋಡಿ ಕಲರ್ ಚೇಂಜ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ವೀಡಿಯೋಸು ಮಾಡಬೇಕಾದ್ರೆ, ಫೋಟೋಸ್ ತೆಗಿಬೇಕಾದ್ರೆ ಬೇರೆದಕ್ಕೂ ಸಹ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್ನು ಇದು ಕಿಚನ್ಗೆ. ಅಂದರೆ ನಾವು ಇವಾಗ ದೋಸೆ, ಚಪಾತಿ ಎಲ್ಲ ಮಾಡಬೇಕಾದ್ರೆ ಸ್ಪೂನಲ್ಲಿ ಆಯಿಲ್ ಹಾಕಬೇಕಲ್ವ, ಅದರಿಂದ ತುಂಬಾ ಕಷ್ಟ ಆಗುತ್ತೆ. ಕೆಲವು ಟೈಮ್ ಬಿಡ್ತೀವಿ. ಇದರಲ್ಲಾದರೆ ನಿಮಗೆ ಸ್ಪ್ರೇನೂ ಮಾಡ್ಬೋದು, ಹಾಗೆ ಮತ್ತು ಒಗ್ಗರಣೆಗೆಲ್ಲ ಹಾಕ್ಕೊಳ್ಳೋಕ್ಕೂ 2 ಆಪ್ಷನ್ನು ಇದೆ. ಇದು ಅಷ್ಟೇ ಅಮೌಂಟ್ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾನು ಯೂಸ್ ಮಾಡ್ತಿದ್ದೆ. ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಸೆಕೆಂಡ್ ಒನ್ನು ನಾನು ಇವಾಗ ಉಪ್ಪು ಎಲ್ಲನೂ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಇಡಬಾರ್ದು ಅಂತ ಇದೆಯಲ್ಲ, ಅದಕ್ಕೆ ಇದು ನೋಡಿ ಇದರಲ್ಲಿ ಹಾಕಿ ಕಳಿಸಿದ್ರು. ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೆ. ಇದು ತುಂಬ ಚೆನ್ನಾಗಿದೆ. 1 kg ಸಾಲ್ಟ್ ಇದಕ್ಕೆ ಹಾಕ್ಬೋದು. ಡೈಲಿ ಯೂಸ್ಗೆಲ್ಲ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಬಾಕ್ಸ್ನಲ್ಲೆಲ್ಲ ಹಾಕಿದಾಗ ಅದು ಸ್ವಲ್ಪ ವೆಟ್ ಆಗುತ್ತೆ. ಉಪ್ಪು ಇದ್ರಲ್ಲಿ ಚೆನ್ನಾಗಿರುತ್ತೆ. ಇದು ಒಂದು ಐಟಮು. ಇದು ಏನಂದರೆ ನಾವು ನಿಮಗೆ ಗೊತ್ತಿರುತ್ತೆ, ನಾವು ಬ್ರಾ ಎಲ್ಲ ಯೂಸ್ ಮಾಡಿದಾಗ ಅದು ಕೆಲವು ಟೈಮು ಡೀಪ್ ನೆಕ್ಕಿದಾಗ ಇದು ಪಟ್ಟಿ ಕಾಣಿಸುತ್ತೆ. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಅನ್ಕಂಫರ್ಟಬಲ್ ಅನಿಸಲ್ಲ, ಚೆನ್ನಾಗಿರುತ್ತೆ. ಇದು ಸಹ ಚೆನ್ನಾಗಿದೆ. ಅದಾದಮೇಲೆ ನಾನು ಇದು ಫ್ರಿಡ್ಜ್ ಮ್ಯಾಗ್ನೆಟ್ ಅಂತ ತರಿಸಿದ್ದೀನಿ. ಅಂದರೆ ಫೋಟೋಸು ಅದಕ್ಕೆ ಬ್ಯಾಕ್ ಸೈಡ್ ಫ್ರಿಡ್ಜ್ಗೆ ಮ್ಯಾಗ್ನೆಟ್ ಹಾಕಿ ಕೊಟ್ಟಿರ್ತಾರೆ. ನೋಡಿ, ನಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿ ಕಳಿಸಿದ್ರೆ ಅವರು ಈ ಥರ ಡಿಸೈನ್ ಮಾಡಿ ಕಳಿಸ್ತಾರೆ. ಇದು ನಂಗೆ ತುಂಬಾ ಇಷ್ಟ ಆಯಿತು. ನಾನು ಫ್ರಿಡ್ಜ್ನಲ್ಲಿ ಅಂಟಿಸಿದ್ದೀನಿ. ಇದ್ರ ಜೊತೆಗೆ ನಾನು ಫ್ರಿಡ್ಜ್ನಲ್ಲಿ ಹಾಕೋ ಕೆಲವು ಇನ್ನೂ ಸ್ವಲ್ಪ ಐಟಮ್ಸ್ ತರಿಸಿದ್ದೀನಿ. ಇದು ಸಹ ನಾನು ಸ್ಕ್ರೀನಲ್ಲಿ ಇದರ ಅಮೌಂಟ್ ಹಾಕಿದ್ದೀನಿ. 132 ಏನೋ ಇರ್ಬೋದು ಅನಿಸುತ್ತೆ. ನೋಡಿ, ಇದು ಬ್ಯಾಕ್ ಸೈಡ್ ಮ್ಯಾಗ್ನೆಟ್ ಇದೆ, ಇದನ್ನು ಅಂಟಿಸ್ಬೋದು. ಅದೇ ರೀತಿ ನೋಡಿ, ಇದು ಸಹ ಫ್ರಿಡ್ಜ್ಗೆ ಅಂಟಿಸೋದು. ಇದು ಸಹ ಕೆಲವು ನೇಮ್ಸ್ ಇದೆ ಕಿಚನ್ನಲ್ಲಿ ಯಾವ್ಯಾವ ಥರ ಯೂಸ್ ಮಾಡ್ತೀವಿ ಅದನ್ನು. ನನಗಿದು ಸಹ ಇಷ್ಟ ಆಯಿತು. ಇದು ನಾನು ಫಸ್ಟ್ ಟೈಮು ತರಿಸಿದ್ದೆ. ನೆಕ್ಸ್ಟು ನಾನು ಫೋಟೋಸ್ದು ತರಿಸಿದ್ದು. ಇದು ಚೆನ್ನಾಗಿದೆ. ಇದು ಸಹ ನಾನು ಸ್ಕ್ರೀನ್ನಲ್ಲಿ ಅದರ ಅಮೌಂಟನ್ನು ಡಿಸ್ಪ್ಲೇ ಮಾಡಿದ್ದೀನಿ. ನೋಡಿ, ಇದು ಕಡಿಮೆ ಇದೆ, ಬರೀ 66 ರುಪೀಸ್ ಅಷ್ಟೇ. ಇದು ನೋಡಿ ಯಾವ ರೀತಿ ಹಾಕಿದ್ದೀನಿ ಅಂತ. ನೋಡಿ ಯಾವ ರೀತಿ ನಮ್ಮ ಫ್ರಿಡ್ಜ್ನಲ್ಲಿ ನಾನು ಹಾಕಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.